ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ನಲ್ಲ, ನಮ್ಮ ಅತ್ತೆ ಲಿಟ್ಟಿ ಮಾಡ್ತಾರೆ, ಲಿಟ್ಟಿ ಸಖತ್ ಇಷ್ಟ ನನಗೆ ಅಂತ. ಇವತ್ತು ನಮ್ಮ ಅತ್ತೆ ಮನೇಲಿ ಲಿಟ್ಟಿ ಮಾಡವ್ರೆ, ಅದಕ್ಕೆ ತೊಗೊಂಡೋಗಿ ಅಂತ ಫೋನ್ ಮಾಡಿದ್ರು. ಇಸ್ಕೊಡ್ತಾನೆ ಅವ್ನ ಮುಖ ನೋಡಿ ಸ್ವಲ್ಪ ಕನ್ನಡಿಯಲ್ಲಿ. ನೀರಿದ್ದಿಲ್ಲ ಅಂತ ಜೆಪ್ಟೋಲ್ ಆರ್ಡರ್ ಮಾಡವನೆ ನನ್ನ ಗಂಡ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆನ್ನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಹಾಗೆ ಕೊನೆ ತನಕ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ ಗಾಯ್ಸ್. ಇವತ್ತು ಸಂಡೇ, ಅದಕ್ಕೆ ಎದ್ದಿದ್ದೆ ಲೇಟ್ ಆಯಿತು. ಅಂಕಲು ಅಂಗಡಿ ತೆಗ್ದಿಲ್ಲ. ಶಾಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಆಗೋಯ್ತು ನನಗೆ. ಸೊ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತವಳೆ, ಹಾಗೆ ನನಗೆ ಟೀ ಪುಡಿ ಬೇಕು ಗಾಯ್ಸ್, ಮೇಯ್ನ್ ಟೀ ಪುಡಿ ಬೇಕು. ಸೊ ಅದಕ್ಕೆ ಹೋಗಿ ಟೀ ಪುಡಿ ಇಸ್ಕೊಂಡು ಚಾರುವಿಗೆ ಐಸ್ ಕ್ರೀಮ್ ಇಸ್ಕೊಟ್ಬಿಟ್ಟು ಬರೋಣ. ಫಸ್ಟು ನತ್ತಿಯಲ್ಲಿ ಸ್ಟಿಕ್ಕರ್ ಇರೋಣ. ಇಡಿ ಚೆನ್ನಾಗಿದ್ದೀನಾ? ಇವಾಗೂ ಏನು ಚೆನ್ನಾಗಿಲ್ಲ, ಹಂಗೆ ಇದ್ದೀರಾ ಅಂತ ಅನ್ಕೊಂಬೇಡಿ. ಸ್ವಲ್ಪ ನಿನ್ನ ಮುಖ ತೋರಿಸಿ. ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್, ಏನು ಬಿಸಿಲು ಏನೋ ಚಪ್ಪ. ಸೊ ಇವಾಗ ಅಂಗಡಿಗೆ ಹೋಗಿ ವಾಪಸ್ ಬರೋಣ. ಟೀ ಮಾಡ್ಕೊಂಡು ಕುಡಿಬೇಕು, ಟೀ ಮಾಡ್ಕೊಂಡು ಕುಡಿಯೋಣ, ಓಕೆನಾ? ಗಂಡ ಇವಾಗ ಜಸ್ಟ್ ಕೆಳಗಡೆ ಬಂದ ಗಾಯ್ಸ್, ಬಾಡಿಗೆ ಇದೆ ಅಂತ. ಅಷ್ಟು ಬೇಗ ಓಡೋಗ್ಬಿಟ್ಟವನ ಆಟೋ ಎತ್ಕೊಂಡು ನೋಡಿ. ಎಲ್ಲ ಹೋಗ್ಬಿಟ್ಟವ್ರು. ಸೊ ಗೈಸ್, ನಮ್ಮ ಹಸ್ಬೆಂಡು ಬಾಡಿಗೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದವ್ರೆ. ಯಾಕೋ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇವಾಗ ನೋಡಿ, ಇವತ್ತು ಬ್ರೆಡ್ ಆಮ್ಲೆಟ್, ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟು, ಹಾಗೆ ಚಾರ್ವಿಗೆ ಐಸ್ ಕ್ರೀಮು ಎಲ್ಲ ಇಸ್ಕೊಂಡಿದ್ದೀವಿ. ಇವಾಗ ನಾವು ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ನಲ್ಲ, ನಮ್ಮ ಅತ್ತೆ ಲಿಟ್ಟಿ ಮಾಡ್ತಾರೆ, ಲಿಟ್ಟಿ ಸಖತ್ ಇಷ್ಟ ನನಗೆ ಅಂತ. ಇವತ್ತು ನಮ್ಮ ಅತ್ತೆ ಮನೇಲಿ ಲಿಟ್ಟಿ ಮಾಡವ್ರೆ, ಅದಕ್ಕೆ ತೊಗೊಂಡೋಗಿ ಅಂತ ಫೋನ್ ಮಾಡಿದರು. ಸೊ ಅದಕ್ಕೆ ಬಂದಿದ್ದೀನಿ. ತೊಗೊಂಡು ಲಿಟ್ಟಿ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ, ಓಕೆನಾ? ಸಖತ್ತಾಗಿರುತ್ತೆ ಗಾಯ್ಸ್. ಸೊ ಹಾಗೆ ಆ ಲಿಟ್ಟಿನ ನೀವೇ ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ. ಅಯ್ಯೋ, ಫಸ್ಟು ತೋರಿಸ್ತೀನಿ, ಅದಾದಮೇಲೆ ನೀವು ತಿಂದಿದ್ದೀರಾ ಇಲ್ವಾ ಅಂತ ನನಗೆ ತಿಳಿಸಿ, ಓಕೆನಾ? ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಇಸ್ಕೊಂಡು ಬರೋಕ್ಕೆ. ಇಸ್ಕೊಂಡು ಬಂದಾದಮೇಲೆ ಮನೆಗೆ ಹೋಗಿ ನಮ್ಮ ಹಸ್ಬೆಂಡ್ಗೆ ಬ್ರೆಡ್ ಆಮ್ಲೆಟ್ ಹಾಕ್ಕೊಟ್ಟು ನೋಡಿ ಗಾಯ್ಸ್, ಏನಾದರೂ ತಿಂದಿರ ಇರಲಿ, ಹಾಕ್ತೀನಿ, ಇದನ್ನು ಮೀಮ್ ಮಾಡಿ ಹಾಕ್ತೀನಿ ನೋಡಿ, ಓಕೆನಾ? ನೋಡಿದ್ರಾ, ಮೀಮ್ ಮಾಡಿ ಹಾಕ್ತೀನಿ ಅಂದ್ಬಿಟ್ಟು ಇಷ್ಟ ಇಲ್ಲ ಅಂತ ಹೊಲ್ಬಿಡ್ತಾವಳೆ. ಅವಳಿಗೆ ಇಷ್ಟ ಇಲ್ಲ ಗೈಸ್, ಆ್ಯಕ್ಚುಲಿ ಅವಳು ತಿನ್ನಲ್ಲ ಚಾರ್ವಿ. ನನಗೂ ನಮ್ಮ ಹಸ್ಬೆಂಡ್ಗೂ ಇಷ್ಟ. ಒಂದು ಚಿಪ್ಸ್ ಇಸ್ಕೊಂಡ್ವಿ ಗೈಸ್, ಅಲ್ಲಿ ಎತ್ತು ಚೆನ್ನಾಗಿರುತ್ತೆ ಚಿಪ್ಸು. ಬರ್ತಾರೆ ಗೈಸ್ ನಮ್ಮ ಹಸ್ಬೆಂಡು. ಹೀರೋ ಬರ್ತಾನ್ ಜಾಗ ಬಿಡು, ನಮ್ಮ ಧರ್ಮ ಬರ್ತಾನ್. ಸೊ ಗಾಯ್ಸ್, ನಮ್ಮ ಮತ್ತೆ ಪ್ರೋಮೋಗ್ರಾನೇಟ್ ಎಲ್ಲ ಕೊಟ್ಟು ಕಳ್ಸವ್ರೆ. ಪ್ರೋಮೋಗ್ರಾನೇಟ್ ಎಲ್ಲ ನಾನು ತಿನ್ನಲ್ಲ, ಆದ್ರೂ ತಿಂಡಿ ನನ್ನ ಸೊಸೆಗೆ ಚೆನ್ನಾಗಿ ಬ್ಲಡ್ ಬರಲಿ ಅಂತೆಲ್ಲ ಸೀನಿಲ್ಲ. ಮೊಮ್ಮಗಳಿಗೋಸ್ಕರ ತಾನೆಲ್ಲ, ಹಾಂ, ಅವ್ರ ಮೊಮ್ಮಗಳಿಗೋಸ್ಕರ ತಾನೇ. ನನಗೆ ಯಾಕೋ ಗೊತ್ತಿಲ್ಲ ಗಾಯ್ಸ್, ಪ್ರೋಮೋಗ್ರಾನೇಟ್ ಅಂದ್ರೆ ಇಷ್ಟ ಇಲ್ಲ. ಚಾರ್ವಿ ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ತಿಂತಾ ಇದ್ದೆ ಅಷ್ಟೇ, ಅದು ಅವಾಗೋ ಒಂದ್ಸತಿ ಇರ್ತಾನೆಲ್ಲ. ಜಾಸ್ತಿ ಗೋಬಿ ತಿಂದ್ಬಿಟ್ಟು ಚಾರ್ವಿ ಪ್ರೆಗ್ನೆಂಟಲ್ಲಿ ಥೈರಾಯ್ಡ್ ಬಡ್ಸ್ಕೊಂಡಿರೋದು ಗಾಯ್ಸ್ ನಾನು. ನನ್ನ ಗಂಡ ಡೈಲಿ ಇಸ್ಕೊಡ್ತಿದ್ದೆ, ಡೈಲಿ ನೈಟ್ ಆದರೆ ಗೋಬಿ ತಾನೆಪ್ಪೆ ಗಾಯ್ಸ್. ಇದೇ ಗಾಯ್ಸ್ ಲಿಟ್ಟಿ ತಾನೆಲ್ಲೋ. ಸೊ ಈ ಥರ ಇರುತ್ತೆ, ಈ ಥರ ಮಾಡೋದು ಲಿಟ್ಟಿ. ಸೊ ಇದನ್ನ ಹೇಗೆ ಮಾಡೋದು ಅಂತ ನಮ್ಮ ಹಸ್ಬೆಂಡ್ನ ಕೇಳೋಣ ಬನ್ನಿ. ಅದರೊಳಗಡೆ ಹೇಗಿರುತ್ತೆ ತೋರ್ಸಪ್ಪಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಬ್ಯಾಟಿಂಗ್ ಹೊಡಿತವ್ರೆ. ಈ ಥರ ಇರುತ್ತೆ. ಹೇಗಪ್ಪಿ ಲಿಟ್ಟಿ ಮಾಡೋದು? ಏ ಥೂ, ಗೊತ್ತಿಲ್ವ ನಿನಗೆ?
ಅವತ್ತೆಲ್ಲೇನೋ ಹಿಟ್ಟಲ್ಲಿ ಹಾಕಿ ಎಣ್ಣೆಲಿ ಹಾಕ್ಬೇಕು ಅಂತ. ಹಿಟ್ಟು ಮೈದಾ ಇದು. ಯಾವಾಗ ಗಾಯಸ್ ಇವ್ರಿಗೆ ಗೊತ್ತಿಲ್ಲ, ಸುಮ್ಮನಿರಿ ಗಾಯಸ್. ನೋಡಿ ಅದರಲ್ಲಿ ಈ ಥರ ಪೌಡ್ರ್ ಇರುತ್ತೆ. ಇದೇ ಲಿಟ್ಟಿ. ಇವಾಗ ಈ ಲಿಟ್ಟಿನ ತಿಂದು ನಿಮಗೆ ತೋರಿಸ್ತೀನಿ ಬನ್ನಿ. ಲಿಟ್ಟಿ ತುಂಬ ದಿವಸ, ಎಷ್ಟು ದಿನ ಆಯ್ತು, ತುಂಬ ತಿಂಗಳಾಯ್ತು ತಾನೆಪ್ಪಿ. ನೋಡಿ ನೋಡಿ ಈ ಥರ ಇರುತ್ತೆ ಒಳಗಡೆ ಸ್ಟಫಿಂಗ್. ಈ ಥರ ಇರುತ್ತೆ. ಈ ಒಳಗಡೆ ಮಾಡೋ ಸ್ಟಫಿಂಗ್ ಎಲ್ಲಿ ಸಿಗಲ್ಲ ತಾನೆಪ್ಪಿ? ಎಲ್ಲಿ ಸಿಗೋದು? ಆ ಹುಡುಗಡಿನ ತೊಗೊಬರೋದು ಕಾಯ್ಸ್. ಇದ್ರೊಳಗಡೆ ಹಾಕಿರೋ ಸ್ಟಫಿಂಗ್ ಇಲ್ಲಿ ಸಿಗಲ್ವಂತೆ. ಕಾಣಿಸ್ತಾ ಗಾಯ್ಸ್? ಸೂಪರ್ ಆಗಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೀವೇನಾದರೂ ಲಿಟ್ಟಿ ತಿಂದಿದ್ರೆ ಕಮೆಂಟ್ ಮಾಡಿ. ಹಾಗೆ ಕಾಡಲ್ಲಿ ಏನಂತಾರೆ ಅಂತಲೂ ಕಮೆಂಟ್ ಮಾಡಿ. ತಾನಿಲ್ಲ ಇಲ್ಲಿ ತಿಂದಿರಲ್ಲ ತಾನೆ ಯಾರು, ನನ್ನ ಗಂಡ ಇಲ್ಲಿ ಯಾರೂ ತಿಂದಿರಲ್ಲ ಅಂತಾರೆ ಗಾಯ್ಸ್. ಸೊ ಲಿಟ್ಟಿ ತಿನ್ನೋಣ ಬನ್ನಿ. ಓಕೆ, ಎಲ್ಲಿಗೆ ಹೋಯ್ತಿರೋದು? ಹಾಂ, ಕೆಲ್ಸಕ್ಕೆ. ಇವಾಗ ಟೈಮ್ ಬಂದು 5:15 ಆಗ್ತೈತೆ ಗಾಯ್ಸ್. ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ, ನೀರು ಬರ್ತಾಯಿದ್ದಿಲ್ಲ, ಟಿವಿಗೆ ಹೋಗ್ತೈತೆ. ನೀರು ಬರ್ತಾಯಿದ್ದಿಲ್ಲ ಅಂತ ನೋಡಿ ಸ್ವಲ್ಪ ಪಾತ್ರೆ ಇತ್ತು ಹಾಗೆ ಐತೆ. ರಾಶಿ ಬಟ್ಟೆ ಇದೆ ಗಾಯ್ಸ್. ನನಗೆ ಬಟ್ಟೆನ ನೆನೆಸ್ಕೊಂಡ್ರೆ ಕೋಪ ಬಂದ್ಬಿಡ್ತೈತೆ, ಅಷ್ಟು ಬಟ್ಟೆ ಇದೆ ಗೊತ್ತಾ. ಸಿಕ್ಕಾಪಟ್ಟೆ ಬಟ್ಟೆ ಇದೆ. ಇವತ್ತು ಬಟ್ಟೆ ಹೋಗಿ ಏನು ಅಂದ್ಕೊಂಡ್ರೆ ನೋಡಿದ್ರೆ ನೀರೇ ಬರ್ತಾಯಿಲ್ಲ. 5:15 ಆಗ್ತೈತೆ, ಇನ್ನೂ ನೀರು ಬಿಟ್ಟಿಲ್ಲ. ಬೆಳಗ್ಗೆಯಿಂದ ನಾವು ಎದ್ದಾಗಿಂದ ನೀರು ಬಿಟ್ಟಿಲ್ಲ. 2 ಸತಿ ಹೋಗಿ ನೋಡಿದ್ವಿ, ಮಲಗಿಬಿಟ್ಟಿದ್ರು. ಸೊ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಯಾವಾಗ ಹಾಕ್ತಾರೋ ನೋಡ್ತೀನಿ. ಯಾವಾಗ ಹಾಕಿದ್ರೂ ಬಟ್ಟೆ ಒಗಿಲೇಬೇಕು, ಯಾಕಂದರೆ ಬರೋ ವಾರ ನಂಗೆ ಮನೆ ಕ್ಲೀನಿಂಗ್ ಇದೆ ಅಂತ ಹೇಳೋದ್ನಲ್ಲ. ಸೊ ಟೀ ಮಾಡ್ತಿದ್ದೀನಿ. ಸಂಜೆ 5 ಗಂಟೆ 5:15 ಆಗ್ತೈತಲ್ಲ, ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಊಟಕ್ಕೆ ನೋಡಿದ್ರಲ್ವ, ನಮ್ಮ ಅತ್ತೆ ಲಿಟ್ಟಿ ಕೊಟ್ಟು ಕಳಿಸಿದ್ರಲ್ಲಿ ಲಿಟ್ಟಿ ತಿಂದೆ. ಹಾಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ವಿ. ಅದೇ ತಿನ್ಕೊಂಡು ನಮ್ಮ ಹಸ್ಬೆಂಡ್ ನಮ್ಮ ಅತ್ತೆಯವ್ರಿಗೆ ಮನೆ ನೋಡೋಕೆ ಹೋಗಿದ್ದಾರೆ ಇವತ್ತೂ. ಸೊ ಅದಕ್ಕೆ ಗಾಯ್ಸ್ ಇನ್ನೇನು ಇಲ್ಲ. ನಿನ್ನೆ ನೋಡಿದಂತೂ ಸಖತ್ತಾಗಿತ್ತು ಗಾಯ್ಸ್ ಮನೆ. ಬಟ್ ನಮ್ಮ ಅತ್ತೆಯವ್ರಿಗೆ ಕಿಚನ್ನು ವಾಸ್ತು ಇಲ್ವಂತೆ. ಸೊ ಅದಕ್ಕೆ 16,000 ಬಾಡಿಗೆ ಅಂತೆ. 10,000 ಏನಾದರೂ ಇದ್ದಿದ್ರೆ ನಿಜ ನಾವೇ ಹೋಗ್ಬಿಡ್ತಿದ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ಸಖತ್ತಾಗೈತೆ. ಎಲ್ಲ ಎಲ್ಲೆಲ್ಲಿ ಏನೇನು ಇರಬೇಕು ಎಲ್ಲ ಐತೆ. ಹಾಳು ದೊಡ್ಡದು. ಸೊ ನೀವು ನೆನ್ನೆ ಲಾಗಲ್ಲಿ ನೋಡಿ ಇರ್ತೀರಲ್ಲ. ಸೊ ಬಟ್ ಅವ್ರಿಗೆ ಬೇಡ ಅಂತ, ವಾಸ್ತು ಇಲ್ವಂತೆ ಕಿಚನು. ಸೊ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಯಾಕೋ ಗೊತ್ತಿಲ್ಲ ಗಾಯ್ಸ್, 2 ದಿವಸದಿಂದ ಥೈರಾಯ್ಡ್ ಮಾತ್ರ ತಿಂದಿಲ್ವ, ಒಂಥರ ಟಯರ್ಡ್ ಫೀಲಿಂಗು. ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ, ಮಲ್ಕೊಂಡೇ ಇರಬೇಕು ಅನ್ನಿಸ್ತಾಯಿದೆ, ಆ ಥರ ಫೀಲ್ ಆಗ್ತಿದೆ. 2 ದಿವಸದಿಂದ ಮಾತ್ರೆ ತಿಂದಿಲ್ಲ. ಯಾಕಂದರೆ ಮಾತ್ರೆ ಖಾಲಿ ಆಗಿಬಿಡ್ತು ಗಾಯ್ಸ್. ಮತ್ತೆ ಅದೇ ಡೋಸ್ ತಂದರೆ ಇವಾಗ ಏನಾದರೂ ಡೋಸ್ ಚೇಂಜ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಲಾಸ್ಟ್ ಟೈಮ್ ಹಂಗೆ 2 ಬಾಟ್ಲು ಬಿಸಾಕಿದೆ. ಸೊ ಅದಕ್ಕೆ ಬರೋವಾರ ನಮ್ಮ ಹಸ್ಬೆಂಡ್ ಚೆಕಪ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಚೆಕಪ್ ಮಾಡಿಸ್ಕೊಂಡು ಒಂದೇ ಸತಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಗಾಯ್ಸ್. ಈ ಥರ ಟಯರ್ಡ್ ನನಗೆ ಯಾವತ್ತೂ ಆಗಿಲ್ಲ. ಇವಾಗ ಮನೆ ಗುಡಿಸಿದ್ದೀನಿ ಗೊತ್ತಾ ನಿಮಗೆ. 5 ಗಂಟೆಯಲ್ಲಿ ಎದ್ದು ಗುಡ್ಸೋಕ್ಕಾಗ್ದಿರ ಮನೆ ಗುಡಿಸಿದ್ದೀನಿ ನಾನು. ಅಯ್ಯೋ ಏನು ಮಾಡೋದು, ಬಟ್ಟೆ ಹೆಂಗೆ ಹೋಗ್ತಾಗ್ತೀನೋ ನಿಜ ಗೊತ್ತಿಲ್ಲ. ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಆಗೈತೆ ಇವತ್ತು. ನೋಡೋಣ ಏನೆಲ್ಲ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಫಸ್ಟು ಟೀ ಆಗಲಿ ಗಾಯ್ಸ್. ಟೀ ಕುಡಿಬೇಕಾದ್ರೆ ಸಿಗ್ತೀನಿ. ಓಕೆ, ಹಾಕೊಂಡು ನೀರು ಹಾಕಿದ್ರು, ಪಾತ್ರೆ ತೊಳೆದ್ಬಿಟ್ಟೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಇನ್ನೂ ಏನಾದರೂ ನೀರು ಬರ್ತಿದ್ರೆ ಬಟ್ಟೆ ಒಗ್ದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಓಕೆ, ಫಸ್ಟು ಟೀ ಕುಡಿಬೇಕು. ಏನಂತ? ಹಾಂ, ನನ್ನ ಮಗಳು ಅವ್ರ ಅಕ್ಕನ ಹತ್ರ ಇವತ್ತು ಮಾತಾಡಲಂತೆ ಫ್ಯಾಮ್. ಅದಕ್ಕೆ ನಿಮಗೆ ಫ್ಯಾಮ್ ಗೇಲ್ಮ ಅಕ್ಕ ಹತ್ರ ನಾನು ಮಾತಾಡಿದೆ ಅಂತ ಹೇಳ್ತಾವಳೆ. ಅವಳು ಅವ್ರ ಅಕ್ಕನ ಜೊತೆ ಇವತ್ತು ಮಾತಾಡಲಂತೆ. ಚಾರ್ವಿ ತಾಪ್ಸಿ ಜೊತೆ ಮಾತಾಡಲಂತೆ. ಅದು ಖುಷಿ ಅವಳಿಗೆ.
ಅಂದೆ ಗಾಯ್ಸ್, ಹಿಂಗೆ ಅಮ್ಕಿದ್ರು ಒಳಗಡೆ ಹೋಯ್ತಾ ಇಲ್ಲ. ಇಷ್ಟು ಬಟ್ಟೆ ನಾನು ಒಗಿಬೇಕಂತ ಅಂದರೆ ನನ್ನ ಮನುಷ್ಯನ ದೆವ್ವನ ಎಲ್ಲಿ. ಅದಕ್ಕೆ ನಾನು 2 ಜೊತೆ ಇರಬೇಕಾದ್ರೆ ಒಕ್ಕೊಬಿಡೋದು. ಈ ಸತಿ ಮಾರ್ಬಿಟ್ನಾ ನೋಡಿ. ಯಪ್ಪ ದೇವ್ರೇ, ಈ ಬಟ್ಟೆ ನಾನು ಒಗ್ಗೆ ಒಳಗಡೆ ನಾನು ಸತ್ತೆ ಅಷ್ಟೇ ಗಾಯ್ಸ್, ನಿಜ ಪಕ್ಕ. ಇಷ್ಟು ಬಟ್ಟೆ ಒಗ್ಗೆ ಒಳಗಡೆ ನಾನು ಸೊಂಟ ಬಿದ್ದೋಗುತ್ತೆ. ನೋಡ್ಕೊಳ್ಳಿ ಎಷ್ಟು ಬಟ್ಟೆ ಇದೆ ಗಾಯ್ಸ್, ತಲೆ ಎಲ್ಲ ಸುತ್ತೋಗ್ತೈತೆ ಇವಾಗ ಬಟ್ಟೆ ನೋಡಿ. ನೋಡಿ ತಲೆ ಕೆಟ್ಟೋಗ್ತಾ ಇದೆ ಗಾಯ್ಸ್. ಯಾರು ಗಾಯ್ಸ್ ಇಷ್ಟು ಬಟ್ಟೆ ಒಗಿತಾರೆ? ನಮ್ಮ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೀನಿ, ಒಂದು ಮಿಷಿನ್ ಇಸ್ಕೊಡಿ ಸೆಕೆಂಡ್ಸಲ್ಲಿ ಅಂತ. ಕೇಳ್ತಾನೆ ಇಲ್ಲ ಗಾಯ್ಸ್, ಕೇಳೋದೇ ಇಲ್ಲ ಗಾಯ್ಸ್. ಅವ್ರುಗಳು ಒಗಿದ್ರೆ ತಾನೇ ಗಾಯ್ಸ್ ಗೊತ್ತಾಗುತ್ತೆ ನೋವೇನು ಅನ್ನೋದನ್ನ. ನಮ್ಮಮ್ಮಲ್ಲಿರೋ ಟೈಮಲ್ಲಿ ನಿಮ್ಮದೇ ಆಗಿದ್ದೆ ಗಾಯ್ಸ್. ಒಂದು ಸತಿಗೂ ನನ್ನ ಕೈಯಲ್ಲಿ ಬಟ್ಟೆ ಒಗ್ದವಳಲ್ಲ ಗೊತ್ತಾ, ನಮ್ಮಮ್ಮ ಮನೇಲಿ ಆರಾಮಾಗಿ ಮಿಷಿನ್ ಇತ್ತು, ಮಿಷಿನಲ್ಲಿ ಹಾಕಕ್ಕೂ ಅಳ್ತಾ ಇದ್ದೆ ನಾನು ಅವಾಗ. ನಾನೇನಕ್ಕೆ ಹೋಗಿಬೇಕು, ಹೋಗಿ ಒಕ್ಕೋ ಅಂತ. ಇವಾಗ ಗೊತ್ತಾಗ್ತಿದೆ ಕಷ್ಟ ಏನು ಅಂತ ಬಟ್ಟೆಗಳು ಒಗಿಯೋದು. ಅದಕ್ಕೆ ಗಾಯ್ಸ್ ಹೇಳೋದು, ತಾಯಿ ಮನೇಲಿ ಸುಖವಾಗಿದ್ದರೆ ಈ ಥರ ಗಂಡನ ಮನೇಲಿ ಬಂದು ಕಷ್ಟಪಡಬೇಕು, ಕೈಗಳಲ್ಲಿ ಬಟ್ಟೆ ಒಕ್ಕೊಂಡು ಹಂಗೆ ಹಿಂಗೆ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಗಾಯ್ಸ್, ಬಟ್ಟೆಗಳು ಒಗಿಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ಮೊನ್ನೆನೂ ಕೇಳಿದೆ ಗಾಯ್ಸ್, ಎಷ್ಟೊಂದು ಬಟ್ಟೆ ಒಗ್ಯೋಕ್ಕೆ ಆಗಲ್ಲ, ಮಿಷಿನ್ ಒಂದು ಇಸ್ಕೊಂಡು ಸೆಕೆಂಡ್ಸಲ್ಲಿ ಅಂದರೆ ಒಂದೇ ಸತಿ ದೊಡ್ಡ ಮನೆಗೆ ಹೋದ್ಮೇಲೆ ಇಸ್ಕೊಳ್ಳೋಣ. ಇವಾಗ ಜಾಗ ಎಲ್ಲ ಐತೆ ಆ ಮನೇಲಿ ಇಟ್ಕೊಳ್ಳೋಕ್ಕೆ ಅಂತಾರೆ. ಏನು ಮಾಡೋಣ ಅಂಥವ್ರು ಅವ್ರವ್ರ ಬಟ್ಟೆ ಅವ್ರವ್ರ ಕೈಯಲ್ಲಿ ಒಕ್ಕೋಬೇಕು. ಎಲ್ರದ್ದು ಇಷ್ಟು ಬಟ್ಟೆ ಅಂದರೆ ಅದು ಈ ದೆವ್ವದು ಇಷ್ಟು ಬಟ್ಟೆ, ನಮ್ಮ ಮನೇಲಿರೋ ದೆವ್ವದು, ಚಿಕ್ಕ ದೆವ್ವದು. ನೀನು ಹೋಗಿ ಮೇಯ್ ಹೋಗಿ ಚಿಪ್ಸ್ ತಿನ್ಕೊಂಡಿದ್ದಲ್ಲೇ ಗಾಯ್ಸ್. ಅವಳ್ದು ಅವ್ರ ಅಪ್ಪಂದು ಜೀವನನೇ ಚೆನ್ನಾಗೈತೆ, ತಿಂತಾರೆ ಸುಮ್ಮನೆ ಇರ್ತಾರೆ. ನಾನು ಮನೇಲಿ ಕೆಲಸ ಮಾಡಬೇಕು. ನಂಗೆ ನಿಜ ಬಟ್ಟೆ ಒಗಿಬೇಕಂದ್ರೆ ಸಿಟ್ಟತ್ತು ಬಿಡುತ್ತೆ. ಆ ದೇವ್ರು ಯಾವಾಗ ನನ್ನ ಮೇಲೆ ಕರುಣೆ ತೋರಿಸಿ ಒಂದು ಮಿಷಿನ್ ಇಸ್ಕೊಳ್ಳೋ ಥರ ಮಾಡ್ತಾರೋ ಗೊತ್ತಿಲ್ಲ. ಇಸ್ಕೊಡ್ತಾನೆ, ಅವ್ನ ಮುಖ ನೋಡಿ ಸ್ವಲ್ಪ ಕನ್ನಡಿಯಲ್ಲಿ. ಅನ್ನ ಕೇಳಿದ್ರೆ ಅವ್ನು ಬರ್ತಾನಲ್ಲ, ಕೇಳು. ಇಷ್ಟು ಹೋಗಿ ಒಳಗಡೆ ನನ್ನ ಸೊಂಟ ಬಿದ್ದು ಹೋಗುತ್ತೆ. ಅದು ದೊಡ್ಡದಾಗಿ ಜಾಗ ಇದ್ರೆ ಒಗ್ದಾಕ್ ಬಿಡ್ಬೋದು ಗಾಯ್ಸ್, ಆರಾಮಾಗಿ ಕೂತ್ಕೊಂಡು. ವಾಶ್ರೂಮ್ ಬೇರೆ ಚಿಕ್ಕದು, ಮೇಲೆ ಟೆರೆಸಲ್ಲೂ ಒಗಿಯೋಷ್ಟಿಲ್ಲ, ಇನ್ನೆಲ್ಲೂ ಒಗಿಬೇಕು ಹೇಳಿ. ಆ ಚಿಕ್ಕ ವಾಶ್ರೂಮಲ್ಲಿ ನಾನು ಎಲ್ಲಿ ಬಕೆಟ್ಗಳು ಇಕ್ಕೊಳ್ಳಿ? ಒಂದು ಬಕೆಟ್ ಇಕ್ಕಿದ್ರೇ ತುಂಬೋಗ್ಬಿಡುತ್ತೆ. ಏನಾದರೂ ಹೇಳಿದ್ರೆ ಅರ್ಥ ಆಗಲ್ಲ. ನಾನೇನಾದ್ರೂ ಹಂಗೆ ಸಣ್ಣಕ್ಕಿದ್ದಿದ್ರೆ ಕೂತ್ಕೊಂಡು ಒಗಿಬೋದಾಗಿತ್ತು. ನಾನೇ ಇಷ್ಟು ಡುಮ್ಮಕ್ಕಿದ್ದೀನಿ, ನನಗೆ ಕೂತ್ಕೊಳ್ಳೋಕೆ ಜಾಗ ಸರಲ್ಲ, ಇನ್ನು ಬಟ್ಟೆಗಳನ್ನ ಎಲ್ಲಿ ಇಕ್ಕೊಳ್ಳಿ? ನಗಿಬೇಡ ಕಣೆ, ರಿಯಾಲಿಟಿ ಏನಿದೆ ಅದು ನನ್ನ ಫ್ಯಾಮ್ ಹತ್ರ ಹೇಳ್ತಾ ಇದ್ದೀನಿ. ನಾನೇನು ಸಣ್ಣಕ್ಕ ಇದ್ದೀನಿ, ನನ್ನ ಡುಮ್ಮಕ್ಕೆ ಇರೋದೇನು ಇವಾಗ? ನಗಿತಾ ಇದೆಯಾ? ಈ ಮನೇಲಿ ಇಷ್ಟು ಕೆಲಸ ಮಾಡಿನೂ ಇಷ್ಟು ದಪ್ಪಕ್ಕಿದ್ದೀನಲ್ಲ, ಅದು ಗ್ರೇಟ್ ಗಾಯ್ಸ್. ನಾನು ಇಕ್ಕೊಡೆ ಅದು ಒಗ್ದಾಕ್ತೀನಿ, ದಿಮ್ಕವರ್ಗಳು ಮಾತ್ರ ಒಗ್ದಾಕ್ತೀನಿ ಗಾಯ್ಸ್. ಬೆಡ್ಶೀಟ್ ಬರೋ ವಾರದಲ್ಲಿ ಎಲ್ಲ ಬೆಡ್ಶೀಟ್ಗಳು ತೆಗಿಬೇಕು, ಇದು ಅದು ಎಲ್ಲ ರೂಮಲ್ಲಿರೋದೆಲ್ಲ. ಸೊ ತೆಗ್ದು ಆವಾಗ ಒಗ್ದಾಕ್ಬಿಡ್ತೀನಿ ಎಲ್ಲ ಬೆಡ್ಶೀಟ್ಗಳು ಒಂದೇ ಸತಿ. ಫಸ್ಟು ರಾಶಿ ಬಟ್ಟೆ ಆಯ್ತಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಗಾಯ್ಸ್, ಒಗ್ದಾಕ್ಬಿಡ್ತೀನಿ, ಒಣಗಾಕಕ್ಕೆ ಜಾಗ ಇಲ್ಲ. ಮರ ಇದ್ರೂ ವೇಸ್ಟು, ಒಣಗಾಕಿದ್ರೂ ಎಲ್ಲರೂ ಮೈಯೆಲ್ಲ ಅಂಟಿಸ್ಕೊಂಡು ಹೋಯ್ತಾರೆ ಗಾಯ್ಸ್. ಅಲ್ಲಿ ಬಟ್ಟೆ ಗೋಡೆಯೆಲ್ಲ ಒಣಗಾಕಿದ್ರೆ ನನಗೆ ಸಿಟ್ಟತ್ತು ಬಿಡುತ್ತೆ. ಕಷ್ಟಪಟ್ಟು ಒಗಿತೀನಿ, ಅವ್ರಗಳ ಮೈಯೆಲ್ಲ ನಮ್ಮ ಬಟ್ಟೆ ಎಲ್ಲ ಹಿಂಗೆ ಟಚ್ ಮಾಡ್ಕೊಂಡು ಹೋಯ್ತಾರೆ ಮೈಯೆಲ್ಲ ಅವ್ರದ್ದು. ನನಗೆ ಇರಿಟೇಟ್ ಆಗಿಬಿಡುತ್ತೆ. ಅಲ್ಲೊಂದು ಹಗ್ಗ ಕಿತ್ತೋಯ್ತು, ಅದನ್ನು ಹಾಕು ಅಂತ ಎಷ್ಟು ದಿನದಿಂದ ಹೇಳ್ತಿದ್ದೀನಿ ಗೊತ್ತಾ ಗಾಯ್ಸ್? 2 ತಿಂಗಳು ಹತ್ತತ್ರ ಆಗ್ತೈತೆ. ಆ ದಾರ ಕಟ್ಕೊಡು ಅಂತೇಳಿ ನಮ್ಮ ಹಸ್ಬೆಂಡ್ಗೆ. ಒಂದು ಕೆಲಸ ಮಾಡಲ್ಲ ಗಾಯ್ಸ್ ಅವನು.
ಆ ದಾರ ಒಂದು ಕಟ್ಕೊಡೋಕೆ ಎಷ್ಟು ದಿನದಿಂದ ಕೇಳ್ತಿದ್ದೀನಿ ಗೊತ್ತಾ ಗಾಯ್ಸ್. ದಾರನೂ ಇಸ್ಕೊಬಂದಿಕ್ಕಿದ್ದೀನಿ. ನನ್ನ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ. ಮೇಲೆ ಹತ್ತಿ ಕಟ್ಟೋಕ್ಕೆ ಆಗುತ್ತಾ ನನ್ನ ಕೈಯಲ್ಲಿ? ಇಷ್ಟು ದಪ್ಪ ಇದ್ದೀನಿ. ಸಣ್ಣಕ್ಕಿರೋನ್ ಮಾಡ್ಬೇಕು ತಾನೆ. ನಾನು ಹತ್ತಿ ಕಟ್ಟೋ ಒಳಗಡೆ ನಾನೇ ಬಿದ್ದು ಸತ್ತೋಗ್ಬಿಟ್ಟಿರ್ತೀನೇನು. ನಿಜ ಗಾಯ್ಸ್, ನನಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ. ನನ್ನ ಕಷ್ಟ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ರೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಏನು ಮಾಡೋದು. ಮೇಲೆ ಟೆರೆಸಲ್ಲಾದ್ರೆ ಆರಾಮಾಗಿ ಹೋಗ್ಯಾನ ಅಂದರೆ ಟೆರೆಸಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡೇ ಇರ್ತಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಗಲೀಜು ಗಾಯ್ಸ್. ಈ ಮೆಟ್ಲುಗಳು ಗುಡ್ಸಲ್ಲ, ಈ ಮೇಲೆ ಟೆರೆಸ್ ಕ್ಲೀನಾಗಿ ಇಟ್ಕೊಳ್ಳಲ್ಲ. ನಾನಂತೂ 2 ವರ್ಷ ಆಗ್ತಿದೆ ಇಲ್ಲಿ ಬಂದು ಒಂದು ಸತಿಗೂ ಟೆರೆಸ್ ಹೆಂಗಿದೆ ಅಂತ ಟೆರೆಸ್ ಮುಖಾನೇ ನೋಡಿಲ್ಲ ಗಾಯ್ಸ್. ನೀವು ನಂಬ್ತಿರೋ ಬಿಡ್ತಿರೋ, ಅದು ಹೆಂಗಿದೆ ಅಂತ ನಾನು ನೋಡೇ ಇಲ್ಲ, ನಾನು ಹತ್ತೇ ಇಲ್ಲ ಒಂದು ಸತಿನೂ. ಮೇಲೆ ಲಾಸ್ಟ್ ಫ್ಲೋರಲ್ಲಿ ಬ್ಯಾಚುಲರ್ಸ್ ಇದ್ದಾರೆ, ಗ್ರೌಂಡ್ ಫ್ಲೋರ್ಗಿಂತ ಟೆರೆಸ್ಗಿನ ಕೆಳಗಡೆ. ಅದಕ್ಕೆ ನಾನು ಹತ್ತಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಗಲೀಜಾಗಿದೆ ಅಂತ ನನಗೂ ನಮ್ಮ ಹಸ್ಬೆಂಡ್ ಹೇಳಿದ್ದು. ಅದಕ್ಕೆ ನಾನು ಅಲ್ಲೂ ಬಟ್ಟೆ ಒಗೆಯೋಕ್ಕೆ ಒಣಗಾಕಕ್ಕಂತೂ ಹೋಗೋದೇ ಇಲ್ಲ. ನಮಸ್ಕಾರ. ಟೆರೆಸ್ಗೆ ಮಾತಾಡ್ಕೊಂಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಗಾಯ್ಸ್. ಸರಿ, ನಾನು ಆ ಬಟ್ಟೆ ಒಗೆದುಬಿಟ್ಟು ಬಂದು ಸಿಗ್ತೀನಿ ನಿಮಗೆ. ನೈಟ್ ಏನು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಗಂಡ ಹೋಗಿರೋನು ಮಹಾರಾಜ ಇನ್ನೂ ಬಂದಿಲ್ಲ. ಬಂದಮೇಲೆ ಏನು ಮಾಡ್ತಾನೋ ನೋಡೋಣ. ಅಷ್ಟರಲ್ಲಿ ನನಗೆ ಬಟ್ಟೆ ಒಗೆದ್ಬಿಟ್ಟು ಬಂದು ಸಿಗೋಣ ಗಾಯ್ಸ್. ಸೊ ಗಾಯ್ಸ್ ನೋಡಿ, ಇಷ್ಟು ಬಟ್ಟೆ ಆಗೈತೆ, ನೆನೆಸಿದ್ದೀನಿ. ನೋಡಿದ್ರೆ ನೀರೇ ಬರ್ತಾಯಿಲ್ಲ ಗಾಯ್ಸ್. ನೀರು ಬರ್ತಾಯಿಲ್ಲ. ಪರವಾಗಿಲ್ಲ, ಹೋಗಿ ಹೇಳ್ಬಿಟ್ಟು ಬರ್ತೀನಿ ಗಾಯ್ಸ್. ಯಾಕಂದರೆ ಬೆಳಗ್ಗೆ ನೀರೇನೋ ಬಂದೈತೆ. ಅವರು ಬಟ್ಟೆಗಳೆಲ್ಲ ಒಗ್ದಾಕಿದ್ದಾರೆ. ನೀರು ಬರೋ ದಿವಸನೇ ಅವ್ರು ಒಗ್ದಾಕೋದು. ಸೊ ಅದಕ್ಕೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ, ಸ್ವಲ್ಪ ಮೋಟ್ರ್ ಹಾಕಿ ಅಂತ ಹಾಕಕ್ಕೆ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ಒಕ್ಕೊಬಿಡ್ತೀನಿ. ಓಕೆ. 2000 years later. ಇವಾಗೆ ಬಟ್ಟೆ ಎಲ್ಲ ರಾಶಿ ಬಟ್ಟೆ ಒಗ್ದ್ಬಿಟ್ಟು ಬಂದು ಕೂತ್ಕೊಂಡೆ. ಇವತ್ತು ಬಟ್ಟೆ ಒಗ್ದು ಹಂಗೆ ಹಿಂಡ್ಕೊಂಡು ಬಕೆಟಲ್ಲಿ ಹಾಕಿಕೊಂಡಿದ್ದೀನಿ ಗಾಯ್ಸ್. ಈಚೆ ಐತೆ, ಆಮೇಲೆ ಒಣಗಾಕಬೇಕು. ಸೊ ಇಲ್ಲಿ ನೋಡಿ ತಟ್ಟೆ ನೋಡಿ ಗಾಯ್ಸ್. ಜೈಲಲ್ಲಿ ಕೂಡ ಎಷ್ಟೋ ಚೆನ್ನಾಗಿರೋ ತಟ್ಟೆ ಕೊಡ್ತಾರೆ. ಅಪ್ಪ ಮಗಳಿಬ್ರು ಸೇರಿಸಿ ಆ ಥರ ತಟ್ಟೆಯಲ್ಲಿ ಕಬಾಬ್ ತಂದು ಕೊಟ್ಟವ್ರು ನೋಡಿ. ನಾನು ಬಟ್ಟೆ ಒಗ್ದು ಟಯರ್ಡ್ ಆಗಿರ್ತೀನಿ ಅಂತ ನಮ್ಮ ಹಸ್ಬೆಂಡ್ ನನ್ನ ಕಬಾಬ್ ಇಸ್ಕೊಬಂದು ನೈಸ್ ಮಾಡ್ತಾವ್ರೆ. ಕಬಾಬ್ ಇಸ್ಕೊಬಂದು ನೈಸ್ ಮಾಡ್ತಾರೆ ಹೊರತು ವಾಷಿಂಗ್ ಮಿಷಿನ್ ಮಾತ್ರ ಇಸ್ಕೊಡಲ್ಲ. ಹ್ಞೂ ಅಂತೆ ಗೈಸ್. ಸೊ ಇವಾಗ ಬಟ್ಟೆ ಒಗ್ದು ಟಯರ್ಡ್ ಆಗೈತಲ್ವಾ, ಕಬಾಬ್ ತಿನ್ಸಿ ಎನರ್ಜಿ ಮಾಡ್ಕೊಳ್ಳೋಣ. ಓಕೆನಾ ಗೈಸ್? ಅಪ್ಪ ಮಗಳಿಬ್ಬರು ಅಲ್ಲಿ ತಿಂತವ್ರೆ. ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಸೊ ನೋಡಿ, ಈ ದಾರನ ಕಟ್ಟು ಅಂತೇಳಿ ನನ್ನ ಗಂಡನಿಗೆ ಸಾಕಾಯಿತು. ಇವಾಗ ಇದಕ್ಕಿಂತ ಸ್ವಲ್ಪ ದಾರ ಆ್ಯಡ್ ಮಾಡಿಬಿಟ್ಟು ನಾನೇ ಕಟ್ಬಿಡ್ತೀನಿ ಗೈಸ್. ಬನ್ನಿ, ಕಟ್ಕೊಟ್ರು ಈ ದಾರನ. ಸೊ ಇದು ನಾನು ಕಟ್ಕೊಂಡೆ. ಇದು ವೇಸ್ಟಾಗಿ ಈ ದಾರ ಅಲ್ಲೇ ಇತ್ತಲ್ಲ, ಅದಕ್ಕೆ ಇಲ್ಲಿ ಕಟ್ಕೊಂಡು ಇಲ್ಲಿ ಪಾಪು ಬಟ್ಟೆ. ಗೈಸ್ ನೋಡಿ, ನೀರಿದ್ದಿಲ್ಲ ಅಂತ ಜೆಪ್ಟೋಲ್ ಆರ್ಡ್ರ್ ಮಾಡವನೆ ನನ್ನ ಗಂಡ. ನೀರು ಫ್ಲ್ಯಾಶ್ ಹಾಕ್ತೀನಿ. ನೀರು ಚಿಪ್ಸ್ಗಳು. ಇವಾಗ ಬಟ್ಟೆ ಒಣಗಾಕ್ತಾ ಇದ್ದೀನಿ ನಾನೇನು. ನಮ್ಮ ಅತ್ತೆ ಮನೆಗೆ ಹೋಗಿದ್ದಾನೆ. ಬರೋ ಟೈಮಲ್ಲಿ ನೀರು ಇಸ್ಕೊ ಬರ್ಬೋತಾನೆ ಅಂಗಡಿಯಿಂದ. ಅದಾಗ್ದಿರ ನೋಡಿ, ಜೆಪ್ಟೋ ಆರ್ಡರ್ ಮಾಡ್ಕೊಂಡಿದ್ದಾನೆ. ಈ ಹುಡುಗನ ನನ್ನೇನಾದ್ರು ಗಿರಿನಗರ್ ಮನೆ ನೋಡ್ಕೊಬಂದ್ವಲ್ಲ, ಅಲ್ಲೇನಾದ್ರೂ ಕರ್ಕೊಂಡೋಗ್ಬಿಟ್ರೆ 24 hours ಜೆಪ್ಟೋ ಅಲ್ಲೇ ಇರ್ತಾನೆ ಗೈಸ್. ಎಷ್ಟು ದುರಾಂಕಾರ ನೋಡಿ ನನ್ನ ಗಂಡನಿಗೆ. ಜೆಪ್ಟೋ ಆರ್ಡರ್ ಮಾಡೋದು ಏನಾದರೂ ಇದೆಯಾ? ಹಿಂಗೆ ಹೋದ್ರೆ ಅಂಗಡಿ ಇದೆ, ಕೆಟ್ಟು ಕೊಬ್ಬ ಬಡಿಸ್ತಾನೆ. ನಾನು ಇನ್ನೂ ಬಟ್ಟೆ ಒಣಗಾಕ್ಬೇಕು ಗೈಸ್. ಬಟ್ಟೆ ಒಣಗಾಗ್ಬಿಟ್ಟು ಬಂದು ಸಿಗ್ತೀನಿ. ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಇರೋ ಫುಲ್ ಆಗಾಯ್ತಾ? ಇಲ್ಲಿಷ್ಟು, ಇಲ್ಲಷ್ಟು, ಅದಾದಮೇಲೆ ಇಲ್ಲಿಷ್ಟು, ಅದು ಫುಲ್ಲು. ಎಷ್ಟು ಬಟ್ಟೆ ಒಗ್ದಾಕಿದ್ದೀನಿ ಗೊತ್ತಾ? ಸೊ ಇದೆರಡು ಕಟ್ಟಿದ್ದಕ್ಕೆ ಗಾಯ್ಸ್. ಇದು ಕಟ್ಟಿದ್ದಕ್ಕೆ ಜಾಗ ಸಾಕಾಗಿದ್ದು, ಇಲ್ಲಂದ್ರೆ ಜಾಗ ಸಾಕಾಗ್ತಾಯಿದ್ದಿಲ್ಲ. ಊರಿಗೆ ಮುಂಚೆ ಎತ್ಕೊಂಡು ಕೂತವಳೆ.
ತಿನ್ನೋದಕ್ಕೆ. ಅಲ್ಲಪ್ಪಿ ಎಷ್ಟು ಸೋಂಬೇರಿ ಇದ್ರೆ ನೀನು ಜೆಪ್ಟೋಲ್ ನೀರು ಆರ್ಡ್ರ್ ಮಾಡ್ತೀಯಾ? ಮಾಡ್ತಾಳೆ ಪಾಪ ಮಗು. ಸೊ ಗೈಸ್ ನಮ್ಮತ್ತೆ ನನಗೆ ಚಿಕನ್ ಸಾರು ಮಾಡಿಕೊಟ್ಟು ಕಳ್ಸವ್ರೆ. ನಮ್ಮ ಹಸ್ಬೆಂಡ್ಗೆ ಮೀನು ಸಾರು, ಹಾಗೆ ಚಪಾತಿ ಕೂಡ ನಮ್ಮ ಅತ್ತೆನೇ ಮಾಡಿಕೊಟ್ಟು ಕಳ್ಸವ್ರೆ ಗೈಸ್. ನೋಡಿದ್ರೆ ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು. ಸೊ ಇವಾಗ ಚಪಾತಿ ತಿನ್ನೋಣ. ಅನ್ನ ನಾನು ಮಾಡಿದೆ ಗೈಸ್ ಮನೆಯಲ್ಲೇ. ಇವಾಗ ಚಪಾತಿ ತಿನ್ನೋಣ. ಬಾಯ್ ನೋಡಿ ಗಾಯ್ಸ್, ನನ್ನ ಗಂಡ ಸಂಡೇ ಟೈಮು ಮನೇಲಿರಲ್ಲ ಗಾಯ್ಸ್. ನೋಡಿ ಡ್ರೈವರ್ ಎಂತಿ ಕಷ್ಟ ನೋಡಿ. ಬಾಯ್ ಬಾಯ್ ಅಬ್ಬಾ ಬಾಯ್ 20 ಸತಿ ಹೇಳಿದ್ರೆ ಅವನು ಹೇಳಲ್ಲ. ಏನಮ್ಮ ಅಣ್ಣ ಅಯ್ಯಪ್ಪ ಮಾಲೆ ಹಾಕೋಣ ಹಾಕಿಲ್ಲ. ನೀಕ್ ಹಾಕಿಲ್ವಾ? ನಿನ್ಗಿಷ್ಟನಾ ಅಯ್ಯಪ್ಪ ಮಾಲೆ ಹಾಕಕ್ಕೆ? ಓಕೆ ಹಾಕೋಣ. ನಾಳೆ ಚಿಕನ್ ಹಾಕ ಬಾಯ್ ಬಾಯ್ ಗೈಸ್. ಭಾನುವಾರದ್ದು ಸೋಮವಾರದ್ದು ಎರಡ್ಲಾಗ ಒಟ್ಟಿಗೆ ಬರುತ್ತೆ. ಮತ್ತೆ ವಿಡಿಯೋ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ತನಕ ವೇಟ್ ಮಾಡ್ತೀರಿ. ನಾಳೆ ಸಿಗೋಣ. ಬಾಯ್. The next day. ಸೊ ಸೋಮವಾರ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಂಗಳವಾರ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಿನ್ನೆ ಎಲ್ಲ ನಮ್ಮ ಮನೇಲಿ ಫುಲ್ ನೀರೇ ಬಂದಿಲ್ಲ. ಸಂಜೆ ಮೇಲೇ ನೀರು ಬಿಟ್ಟರು. ಸೊ ಅದಕ್ಕೆ ವ್ಲಾಗೇ ಮಾಡಿಲ್ಲ. ನೀರು ಯಾಕೆ ಬಿಟ್ಟಿಲ್ಲ ಅಂದರೆ ಕೆಳಗಡೆ ಅವ್ರದ್ದೇನೋ ಕೊಳಾಯಿ ಹೊಡೆದೋಗಿತ್ತಂತೆ, ಅದಕ್ಕೆ ನೀರು ಬಿಟ್ಟಿದ್ದಿಲ್ಲ. ಸೊ ಓಕೆ ಅಂತ ನಾನು ಏನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೋಗಲ್ಲ. ಮಂಗಳವಾರ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತಿನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಗಾಯ್ಸ್. ಓಕೆ, ಆವಾಗ ಎದ್ದೆ ಗಾಯ್ಸ್. ಎದ್ದು ಏನೇನು ಕೆಲಸ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಎದ್ದು ಚಿಪ್ಸ್ ತಿಂತಾವಳೆ ಫೋನ್ ನೋಡಿಕೊಂಡು. ಸೊ ನೋಡಿ ಗಾಯ್ಸ್, ಕಿಚನೆಲ್ಲ ಕ್ಲೀನ್ ಮಾಡಿ ಇಷ್ಟು ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ದು, ಹಾಗೆ ಇವತ್ತು ದೋಸೆಗೆ ನೆನೆಸಿದ್ದೀನಿ. ಸೊ ದೋಸೆಗೆ ನೆನೆಸ್ಬಿಟ್ಟು ಇಷ್ಟು ಕೆಲಸ ಮಾಡಿದೆ. ನನ್ನ ಗಂಡ ನನಗೋಸ್ಕರ ಊಟ ತಂದು ತಟ್ಟೆಯಲ್ಲಿ ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿ ಇಕ್ಬಿಟ್ಟು ಮಲಗವ್ರೆ. ಸೊ ಅವ್ರನ್ನೂ 2 ಗಂಟೆಗೆ ಎಬ್ಬಿಸ್ಬೇಕು. ಇನ್ನೇನು ಇನ್ನೊಂದು 10 ನಿಮಿಷ ಐತೆ ಎಬ್ಸೋಣ. ಸೊ ಇವಾಗ ಅಡುಗೆಗೆ ಏನು ಮಾಡೋದೋ ಗೊತ್ತಿಲ್ಲ. ಅವ್ರು ಎದ್ನೇ ಕೇಳಿಬಿಟ್ಟು ಗೈಸ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇಷ್ಟೊತ್ತಿಗೆ. ನಮ್ಮನ್ನ ಡಿಪೋವಿಂದ ಅಕ್ಕಿ ತಂದು ಕೊಟ್ಟವ್ರೆ. ಇಷ್ಟು ಅಕ್ಕಿ ನೋಡಿ, ನಾನು ಲಾಗಲ್ಲಿ ಹೇಳಿದ್ನಲ್ಲ ನಮ್ಮ ಅಣ್ಣ ಅಕ್ಕಿನೇ ತಂದು ಕೊಡ್ತಾ ಇಲ್ಲ ಅಂತ. ಅದನ್ನ ನೋಡ್ಬಿಟ್ಟು ನಮ್ಮ ಅಣ್ಣ ಇವತ್ತು ಡಿಪೋಗೆ ಬಂದಿದ್ರಂತೆ. ಸೊ ಡಿಪೋಗೆ ಬಂದು ಅಕ್ಕಿ ಇಸ್ಕೊಂಡು ಹಂಗೆ ಬಂದು ಕೊಟ್ಬಿಟ್ಟು ಹೋದ್ರು. ಡ್ಯೂಟಿಗೆ ಟೈಮ್ ಆಯಿತು, ಬಾಡಿಗೆ ಹೊಡಿಬೇಕು ಅಂತ ಹೋಗ್ಬಿಟ್ರು ನಮ್ಮ ಅಣ್ಣ. ಅದಕ್ಕೆ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ಮೇಲೆ ನಮ್ಮ ಮನೇಲಿ ದೋಸೆ ಇಡ್ಲಿ ಪ್ರಭಾವನೇ ಪ್ರಭಾವ ಗಾಯ್ಸ್. ಎಷ್ಟು ಕ್ಲೀನಾಗಿದೆ ನೋಡಿ ಗಾಯ್ಸ್, ಏನು ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ, ಕ್ಲೀನಾಗಿದೆ. ಶಟರ್ ಆಮೇಲೆ ಬಿದ್ದೋಗ್ತಿತ್ತು ಗೈಸ್ ಫೋನು. ಈ ಥರ ಶಟರ್ ಹಾಕ್ಕೊಂಡು ಓಣಿ ಹಾಕ್ಕೊಂಡು ಈ ಥರ ರೆಡಿಯಾಗಿರೋದು ಎಲ್ಲಿಗಂದರೆ, ಅದಕ್ಕಿಂತ ಮುಂಚೆ ಇದು ಇಲ್ಲೇ ಇಕ್ಕಿದ್ದೀನಿ. ಎಷ್ಟು ಸೋಂಬೇರಿ ಇವಳು, ಏನು ಕೆಲಸ ಮಾಡಲ್ಲ, ಇಲ್ಲೇ ಇಕ್ಕಿದ್ದಾಳೆ ಅಂತ ಯೋಚನೆ ಮಾಡಬೇಡಿ. ಹಾಕಿಕ್ಕಕ್ಕೆ ಒಂದು ಡಬ್ಬ ಹುಡುಕಬೇಕು, ಎಲ್ಲಿ ಇಕ್ಕೋದು ಅಂತಲೂ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಸದ್ಯಕ್ಕೆ ಇಲ್ಲಿರಲಿ ಅಂತ ಇಲ್ಲಿಟ್ಟಿದ್ದೀನಿ ಅಷ್ಟೇ. ಬೈಕೊಂಡ್ಬೇಡಿ ಯಾರು ಪ್ಲೀಸ್. ಸೊ ಇವಾಗ ನಾವು ಹೋಗ್ತಿರೋದು ಏನಕ್ಕೆ ಹೇಳಿ ನೋಡೋಣ. ಹೋಗಲ್ಲೇ ನಮ್ಗೇನು ಗೊತ್ತು ಅಂದ್ಕೊಳ್ತಾ ಇದ್ದೀರಾ? ನಾವು ಹೋಗ್ತಿರೋದು ಹಾಲು ಬೇಕಾಗಿತ್ತು. ಇಷ್ಟೊತ್ತು ತನಕ ನನ್ನ ಗಂಡನ ಕೇಳಿ ನನ್ನ ಗಂಡ ಬೆಡ್ ಇಲ್ಲದೆ ಬಂದಿಲ್ಲ ಗಾಯ್ಸ್. ನಾನು ಅಂಗಡಿಗೆ ಹೋಯ್ತೀನಿ ಸರಿ ಅಂದಿದ್ದಕ್ಕೆ ಎದ್ದು ಇವಾಗ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನೇ ಶಟರ್ ಹಾಕ್ಕೊಂಡು ಓಣಿ ಹಾಕ್ಕೊಂಡು ಹಾಗೆ ಹಿಟ್ಟು ಬೇರೆ ಹಾಕ್ಸ್ಕೊಬರ್ಬೇಕಲ್ವಾ. ಹೇಗಿದ್ರು ನಾನೇ ಅಂಗಡಿಗೆ ಹೋಗಬೇಕು, ಹಿಟ್ಟು ಹಾಕ್ಸ್ಕೊಬರ್ಬೇಕು. 5:15 ಆಯಿತು. ಹೋಗಿ ಹಾಗೆ ಹಿಟ್ಟು ಹಾಕ್ಸ್ಕೊಂಡು ಬರೋಣ.
ಹಾಲು ಇಸ್ಕೊಬಂದು ನಮ್ಮ ಹಸ್ಬೆಂಡ್ ಹೊಟ್ಟೆ ಎಷ್ಟೈತಂತೆ ಮ್ಯಾಗಿ ಇಸ್ಕೊಬಂದು ಮ್ಯಾಗಿ ಮಾಡಿಕೊಟ್ಬಿಡ್ತೀನಿ. ಸಂಜೆಗೆ ಒಂದೇ ಸತಿ ಅಡುಗೆ ಮಾಡ್ಕೊಳ್ಳೋಣ, ಓಕೆನಾ? ಸೊ ಅಡುಗೆ ಮಾಡೋಕ್ಕೆ ಇವಳಿಗೆ ಕಷ್ಟ ಅಂತ ಬೈಕೋಬೇಡಿ ಗಾಯ್ಸ್. ಇವತ್ತು ಹಿಂದೆ ದಿವಸ ನಾನು ನಾನ್ ವೆಜ್ ತಿನ್ನೋದು ಲಾಸ್ಟ್. ಇವತ್ತು ನಾನ್ ವೆಜ್ಜು. ಇವತ್ತು ನನ್ನ ಗಂಡ ನನಗೇನೂ ತಂದು ಕೊಟ್ಟಿಲ್ಲ ಗೊತ್ತಾ. ಇವತ್ತು ನಾಳೆ 2 ದಿವಸ ತಿನ್ಬೋದು, 30ನೇ ತಾರೀಕು ನಾಳಿದ್ದಲ್ವ ಅಂತ ಅಂದ್ಕೊಂಡಿದ್ದೆ. ಬಟ್ ನಾಳೆ ಗುರು ಪೌರ್ಣಮಿ ಐತೆ, ಬಾಬಾನ ಪೂಜೆ ಮಾಡೋಳು ನಾನು ಗುರು ಪೌರ್ಣಮಿ ದಿವಸ ನಾನ್ ವೆಜ್ ತಿಂದರೆ ಹೆಂಗೆ ಹೇಳಿ? ಅದಕ್ಕೆ ನಾಳೆನೂ ಇಲ್ಲ, ಇವತ್ತೇ ಲಾಸ್ಟು. ಸೊ ಇಷ್ಟೊತ್ತು ವೇಟ್ ಮಾಡಿದೆ. ನಮ್ಮ ಹಸ್ಬೆಂಡ್ ನನಗೋಸ್ಕರ ಏನು ನಾನ್ ವೆಜ್ಜೇ ತಂದಿಲ್ಲ ಗಾಯ್ಸ್. ಬೇಜಾರಾಗ್ತಿದೆ. ಅದಕ್ಕೆ ಸರಿ ಹೋದರೆ ಹೋಗಲಿ ಅಂತ ಇಟ್ಬಿಟ್ಟಿದ್ದೀನಿ. ಇವತ್ತೊಂದೇ ದಿವಸ ನಾನು ನಾನ್ ವೆಜ್ ತಿನ್ನೋಕ್ಕಾಗೋದು. ಇವತ್ತು ಬಿಟ್ಟರೆ ಇನ್ನು ಯಾವತ್ತೂ ನಾನು ನಾನ್ ವೆಜ್ ತಿನ್ನೋಲ್ಲ. ನೆಕ್ಸ್ಟು ರಕ್ಷಾಬಂಧನ್ಗೆ ನಮ್ಮ ಅಣ್ಣಗೋಗಿ ರಾಖಿ ಕಟ್ಬಿಟ್ಟು ನಾನ್ ವೆಜ್ ತಿನ್ಬೋದು ಅಂತ ನಮ್ಮ ಅತ್ತೆ ಹೇಳಿದ್ದಾರೆ. ಸೊ ಈ ವಾರ ಎಲ್ಲ ಕ್ಲೀನಿಂಗ್ ಇರುತ್ತೆ ಗಾಯ್ಸ್. ನೆಕ್ಸ್ಟ್ ಸೋಮವಾರದಿಂದ ನಾವು ಯಾವ ರೀತಿ ಶ್ರಾವಣ ಮಾಡ್ತೀನಿ ಅನ್ನೋದನ್ನ ಪ್ರತಿಯೊಂದನ್ನು ಲಾಗಲ್ಲಿ ಹಾಕಿ ತೋರಿಸ್ತೀನಿ. ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾವು ಯಾವ ಥರ ಶ್ರಾವಣ ಮಾಡ್ತೀವಿ ಅನ್ನೋದನ್ನ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ನೋಡಿ ಗಾಯ್ಸ್, ಇದ್ರಲ್ಲಿ ಹಾಕಿಕೊಂಡಿದ್ದೀನಿ. ಇವಾಗ ಇದನ್ನು ಎತ್ಕೊಂಡು ಹೋಗೋಣ ಬನ್ನಿ. ಗಂಡ ಇಲ್ಲಿ 200 ರೂಪಾಯಿ ಇಕ್ಕಿದ್ದಾರೆ, ತೊಗೊಂಡು ಹೋಗೋಣ ಬನ್ನಿ. ಅಯ್ಯೋ, ಇಸ್ಕೊಂಡಿರೋದಕ್ಕೂ ಸಾರ್ಥಕ ಗಾಯ್ಸ್. ಅಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಗಾಯ್ಸ್, ಇನ್ನು ನೋಡಬೇಕು ಹೋಗಿ. ಅಷ್ಟೇ ಮಾವಕ್ಕ ನಾನು ನೋಡಿದ್ರಲ್ವಾ, ಸೊ ಅದಕ್ಕೆ ಇಕ್ಬಿಟ್ಟು ಹೋಗಿ 6:30ಗೆ ತೊಗೊಂಡೋಗಿ ಅಂದರು. ಸರಿ ಅಂತ ಇಕ್ಬಿಟ್ಟು ಬಂದಿದ್ದೀನಿ. 6:30ಗೆ ಬಂದು ಮತ್ತೆ ತೊಗೊಂಡೋಗ್ಬೇಕು. ಇಲ್ಲಿ ತೆಗೆದಿಲ್ಲ ಗಾಯ್ಸ್, ಅದಕ್ಕೆ ಇಲ್ಲಿ ಬಂದೆ ಆಲಿಸ್ಕೊಳ್ಳೋಕ್ಕೆ. ಡೈಲಿ ತನಕ ಬರಬೇಕು ಗಾಯ್ಸ್ ಆಲಿಸ್ಕೊಳ್ಳೋಕ್ಕೆ. ನೋಡಿ ಹಾಲು ಮ್ಯಾಗಿ ಹಾಲು ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸಾಲ ರೆಡ್ ಲೇಬಲ್ ಇಸ್ಕೊಬಂದಿದ್ದೀನಿ. ಚೆನ್ನಾಗಿರುತ್ತೆ ಇದು. ಇಷ್ಟು ದಿನ ನನಗೆ ಇಲ್ಲಿ ಸಿಕ್ಕಿಲ್ಲ, ಅದಕ್ಕೆ ಇವತ್ತು ಸಿಕ್ತು ಅಂತ ಇಸ್ಕೊಬಂದೆ. ಸೊ ಹಾಗೆ ನಮ್ಮ ಹಸ್ಬೆಂಡ್ಗೂ ಚಾರ್ವಿಗೂ ಮ್ಯಾಗಿ ಇಕ್ಕಿದ್ದೀನಿ, ನನಗೆ ಹಾಲು ಇಕ್ಕಿದ್ದೀನಿ ಟೀ ಮಾಡ್ಕೊಳ್ಳೋಕ್ಕೆ. ಸೊ ಮ್ಯಾಗಿ ಮಾಡಿ ಬಾದಾಮ್ ಮಿಲ್ಕ್ ಇಸ್ಕೊಬಂದಿದ್ದೆ. ತುಂಬ ದಿವಸ ಆಗಿತ್ತು ಕುಡಿಯೋಣ ಅಂತ ಬಾದಾಮ್ ಮಿಲ್ಕ್ ಇಸ್ಕೊಬಂದೆ. ಇವಾಗ ಬಾದಾಮ್ ಮಿಲ್ಕ್ ಕುಡಿಯೋಣ ಬನ್ನಿ. ಸೊ ಗೈಸ್, ಬಿಸಿ ಬಿಸಿ ಮ್ಯಾಗಿ ಫಾರ್ ನನ್ನ ಗಂಡಪ್ಪ. ಚಾವಿಕಿಲ್ಲ ಚಾರ್ವಿಗೆ ನೋಡಿ ಗೈಸ್, ಎತ್ಕೊಂಬತ್ತೀನಿ ರೇ. ಎರಡೇ ಕೈ ಇರೋದು ನನಗೆ. ಓಕೆ ಗೈಸ್, ಕಮ್ ಬ್ಯಾಕ್ ಅಗೇನ್. ಬಿಸಿ. ಸೊ ಗೈಸ್, ಬಿಸಿ ಬಿಸಿ ಮ್ಯಾಗಿ ಫಾರ್ ಚಾರ್ವಿ. ಆಫ್ ಮಾಡೋ ಸ್ವಲ್ಪ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸೊ ನಮ್ಮ ಹಸ್ಬೆಂಡು ಲಾಸ್ಟ್ ಟೈಮ್ ನಾನು ಫ್ಲ್ಯಾಶ್ ಬ್ಯಾಕ್ ಯೋಚನೆ ಮಾಡ್ಕೊಳ್ಳಿ ಕಂಜೂಸ್ ಅಂದಿದ್ನಲ್ವಾ, ಅದಕ್ಕೆ ಇವತ್ತು ಇಷ್ಟು ತಂದು ಕೊಟ್ಟವ್ರೆ. ನಂಗೆ ಕಂಜೂಸ್ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡವ್ರೆ ತಾನಪ್ಪಿ. ಹಾಂ, ನಾನು ಪ್ರೂವ್ ಮಾಡಿಸ್ಕೊಳ್ಬೇಕಂತ ಅವಸರ ಇಲ್ಲ. ನಾನು ಏನು ಅಂತ ನನಗೆ ಗೊತ್ತಿದ್ರೆ ಸಾಕು. ಎಷ್ಟು ದೊಡ್ಡ ಡೈಲಾಗ್ ಹೊಡಿತವನೆ. ಸೊ ಇವಾಗ ನಾನು ಅವರಿಬ್ಬರು ಮ್ಯಾಗಿ ತಿಂತವ್ರೆ ಗಾಯ್ಸ್, ನಾನು ಟೀ ಮತ್ತು ರಸಕ್ಕೆ ತಿಂತೀನಿ. ಟೀ ಕುಡಿದ್ಬಿಟ್ಟು ಲಾಗ್ ನೋಡ್ಕೊಂಡಿದ್ದು ಕೊಟ್ಟಿದ್ದೀವಿ. ನೋಡಿದ್ರೆ 7 ಗಂಟೆ ಆಗ್ಬಿಟ್ಟೈತೆ ಟೈಮ್, ಅದಕ್ಕೆ ಇಟ್ಟು ತೊಗೊಬರೋಣ ಅಂತ ಹೊರಡ್ತಾ ಇದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಇವತ್ತು ಲಾಸ್ಟು ನಾನು ನಾನ್ ವೆಜ್ ತಿನ್ನೋದು ಅಂದ್ಬಿಟ್ಟು ಹೋಗಿ ಒಂದು ಶವರ್ಮ ಇಸ್ಕೊಬಂದವ್ರೆ. ಸೊ ಶವರ್ಮನ ತಿನ್ನೋಣ ಬಂದ್ಬಿಟ್ಟೆ. ಅಷ್ಟೋಗಿ ಇಟ್ಟಿಸ್ಕೊಬಂದ್ಬಿಡ್ತೀನಿ ರೈಸ್. ಅದಾದಮೇಲೆ ಶವರ್ಮ ತಿಂತೀನಿ. ಸೊ ನೆಕ್ಸ್ಟು ರಕ್ಷಾಬಂಧನ ತನಕ ನಾನ್ ವೆಜ್ ಗಾಯ್ಸ್. 30ನೇ ತಾರೀಕು ತಿನ್ಬೋದು, ಬಟ್ ನಾಳೆ ಗುರು ಪೌರ್ಣಮಿ. 30ನೇ ತಾರೀಕು ಬಾಬಾ ಡೇ, ಆವತ್ತು ತಿನ್ನಲ್ಲ ನಾನು. ಸೊ ಅದಕ್ಕೆ ಬೇಡ, ಇವತ್ತೊಂದು ಶವರ್ಮ ತಿನ್ಕೊಂಡು ಸುಮ್ಮನಾಗ್ಬಿಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಹಿಟ್ಟು ಕುಡಿಯೋಕೆ ನೀರಿದ್ದಿಲ್ಲ ಗಾಯ್ಸ್, ಹಾಗೆ ಕುಡಿಯೋಕೆ ನೀರು
ಇಟ್ಟಿಸ್ಕೊಂಡು ಮನೆಗೆ ಬಂದೆ. ಚಪಾತಿ ಮೊಟ್ಟೆ ಪಲ್ಯ ಊಟಕ್ಕೆ ಮಾಡಿಬಿಡ್ತೀನಿ, ಓಕೆನಾ? ಸೊ ಗೈಸ್ ನೋಡಿ, ಇಷ್ಟು ಹಿಟ್ಟು ಬಂದಿತ್ತು, ಚೆನ್ನಾಗಿ ಮಿಕ್ಸ್ ಮಾಡಿಕ್ಕಿರ್ತೀನಿ. ನಾಳೆ ಎಷ್ಟು ಉಕ್ಕುತ್ತೆ ಅಂತ ತೋರಿಸ್ತೀನಿ. ಲಾಸ್ಟ್ ಟೈಮು ತೋರಿಸಿಲ್ಲ, ನಾಳೆ ತೋರಿಸ್ತೀನಿ ಗೈಸ್ ಪಕ್ಕ, ಓಕೆ? ನೋಡಿ ಚಪಾತಿ ಹಿಟ್ಟು ಕಲಸಿಕ್ಕಿಟ್ಟೆ. ಸೊ ಇನ್ನು ಇವಾಗ 7:15, 8 ಗಂಟೆ 8:15 ಹಂಗೆ ಚಪಾತಿಗೆ ಮೊಟ್ಟೆ ಪಲ್ಯ ಒಗ್ಗರಣೆ ಹಾಕ್ಬಿಟ್ಟು ಚಪಾತಿ ಸುಟ್ಕೊಂಡು ಊಟ ಮಾಡ್ಕೊ. ನಮ್ಮ ಹಸ್ಬೆಂಡ್ ತಂದು ಕೊಟ್ಟಿರೋ ಶವರ್ಮಾ, ನನ್ನ ಫೇವ್ರೆಟ್ ಗೈಸ್ ಶವರ್ಮಾ. ಆ್ಯಂಡ್ ಲಾಸ್ಟ್ ಶವರ್ಮಾ ಇದು ಈ ತಿಂಗಳಿಗೆ. ಚಾರ್ವಿಗೂ ಅವ್ರ ಅಪ್ಪನಿಗೆ ಇಬ್ರಿಗೂ ಇಷ್ಟ ಇಲ್ಲ ಗೈಸ್ ಶವರ್ಮಾ, ನನಗೊಬ್ಬಳಿಗೆ ಇಷ್ಟ. ಅಲ್ಲ ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. 2000 years later. ಮೊಟ್ಟೆ ಪಲ್ಯ ಚಪಾತಿ ತಿಂತಾ ಇದ್ದೀವಿ. ಮೊಟ್ಟೆ ಪಲ್ಯ ಚಪಾತಿ ಮಾಡಿಬಿಟ್ಟೆ ಗಾಯ್ಸ್. ಮಾಡಿರೋದನ್ನ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಮೊಟ್ಟೆ ಪಲ್ಯ ಚಪಾತಿ ನಾನು ಯಾವಾಗೂ ಮಾಡ್ತಿರ್ತೀನಿ ಅದಕ್ಕೆ. ಸೊ ಇವಾಗ ಮೊಟ್ಟೆ ಪಲ್ಯ ಚಪಾತಿ ತಿನ್ನೋಣ ಬನ್ನಿ, ಹಾಕೋಣ. ಬಾಯ್. ಚೀಟಿಂಗ್ ಮಾಡ್ದಂತೆ ಅಪ್ಪಿ ಅವಳಿಗೆ. ಚೀಟಿಂಗ್ ಪೋ. ಚೆನ್ನಾಗಿ ಆಯ್ತಲ್ವ ಕೂದಲು? ಟೊಪ್ಪಿ ಬೇಕಂತೆ ಗೈಸ್ ನನ್ನ ಗಂಡನಿಗೆ, ಟೊಪ್ಪಿ ಮ್ಯಾನ್. ಹಾಕ್ಲಾ? ಗುಡ್ ಕ್ಯಾಚ್. ನಾನು ನೈಟು ಎತ್ತಿಕ್ಕೋದು ಒಂದು ಕೆಲಸ ಆಗಿದೆ ಗೈಸ್ ಈ ನಡುವೆ ನನಗೆ. ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋದ್ರು ಗೈಸ್. ಮತ್ತು ನಮ್ಮ ಹಸ್ಬೆಂಡ್ ಹತ್ರ ಆಟೋ ಇಲ್ಲ, ಅವ್ರ ಓನರ್ ಕೇಳಿದ್ರು ಅಂತ ಕೊಟ್ಬಿಟ್ಟವ್ರೆ. ಸೊ ಅದಕ್ಕೆ ಇವಾಗ ನಮ್ಮ ಅಣ್ಣ ಹತ್ರ ಕೇಳಿದ್ರಂತೆ, ಕೊಡ್ತೀನಿ ಅಂದವ್ರೆ ಅಂತ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಡ್ಯೂಟಿಗೆ ಹೊರಟ್ರು. ಸೊ ಇದಾಯಿತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗಾಯ್ಸ್. Bye, everyone. Bye, guys.